ಆತ್ಮೀಯ ಪಾಲಕರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಈ ವಿಡಿಯೋನ ಪ್ರಸ್ತುತಪಡಿಸಲಾಗುತ್ತಿದ್ದು, ಈ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ನಾವು ನವೋದಯ, ಸೈನಿಕ, ಮೊರಾರ್ಜಿ, ಆದರ್ಶ, ಕಿತ್ತೂರು ಹಾಗೂ ಇನ್ನಿತರ ವಸತಿ ಶಾಲೆಗಳಿಗೆ ಆನ್ಲೈನ್ ತರಬೇತಿಯನ್ನು ಕೊಡ್ತಾ ಬಂದಿದ್ದೇವೆ. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಮಗುವಿಗೆ ಆನ್ಲೈನ್ ತರಬೇತಿ ಬೇಕಪ್ಪ ಅಂದರೆ ನವೋದಯ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗೋಕ್ಕೆ ಆನ್ಲೈನ್ ತರಬೇತಿ ಬೇಕಂದರೆ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಈ ವಿಡಿಯೋದಲ್ಲಿ ನಾನು ಏನೇನು ಹೇಳಿ ಬಂದಿದ್ದೀನಿ ಅಂದರೆ, ಗಣಿತದ ಅಂದರೆ ಬಹಳಷ್ಟು ನವೋದಯ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳ ಗಣಿತ ಅಂದರೆ ಬಹಳ ಟಫ್ ಅಂತ ಫೀಲ್ ಆಗ್ತಿದ್ದಾರೆ. ಓಕೆ, ಅದಕ್ಕೆ ಮ್ಯಾಥ್ಸ್ ಇಸ್ ಸಿಂಪಲ್, ಗಣಿತ ಸುಲಭ ಅನ್ನೋ ಒಂದು ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರ ವಿಡಿಯೋನ ನಾನು ಫ್ರೀ ಇದ್ದಾಗೆಲ್ಲ ನಿಮಗೆ ಮಾಡ್ತಾ ಹೋಗ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ನವೋದಯ ಪರೀಕ್ಷೆಗೆ ಮತ್ತು ಸೈನಿಕ ಪರೀಕ್ಷೆಗೆ ಬಹಳ ಮುಖ್ಯವಾದ ಪ್ರಶ್ನೆಗಳಲ್ಲಿ ಬರ್ತಾ ಹೋಗ್ತವೆ. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ವಿಡಿಯೋ ಈಸ್ ರಿಪ್ರೆಸೆಂಟೆಡ್ ಬೈ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್. ವಿ ಆರ್ ಗಿವಿಂಗ್ ಆಲ್ರೆಡಿ ಕೋಚಿಂಗ್ ಫಾರ್ ನವೋದಯ, ಸೈನಿಕ and other residential school entrance exam for online classes only. Okay, if you want to take online classes, contact the given number. Contact the given numbers. We are giving coaching Kannada as well as English medium. ನಾವು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡರಲ್ಲಿ ನಾವು ಏನು ಮಾಡ್ತಿದ್ವಿ, ಕೋಚಿಂಗ್ ಅನ್ನು ಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಮೊದಲ ಪ್ರಶ್ನೆಗೆ ಹೋಗುವ ಸಮಯ ಬಂತು. ನಮ್ಮ ಮೊದಲ ಪ್ರಶ್ನೆ, ವಾಟ್ ಈಸ್ ದ ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ ಆಲ್ ಡಿಜಿಟ್ಸ್ ಇನ್ 5673? 5673ರಲ್ಲಿನ ಎಲ್ಲ ಅಂಕಿಗಳ ಸ್ಥಾನ ಬೆಲೆಗಳ ಮೊತ್ತವೆಷ್ಟು? ದಿಸ್ ಇಸ್ ದ ಗಿವನ್ ಕ್ವಶನ್. ಇದು ಕೊಟ್ಟಂತಹ ಪ್ರಶ್ನೆ. ಅವನು ಏನು ಹೇಳಿದ್ದಾನೆ ಇಲ್ಲಿ, ವಾಟ್ ಹಿ ಗಿವನ್ ನಂಬರ್ 5673. ದಿಸ್ ಇಸ್ ದ ನಂಬರ್. ಓಕೆ, ಇದು ಕೊಟ್ಟಂತಹ ನಂಬರ್. ಅಲ್ಲಿ ಏನು ಹೇಳಿದ್ದಾನೆ, ಎಲ್ಲ ಅಂಕಿಗಳ ಸ್ಥಾನ ಬೆಲೆಗಳು ಅಂತ ಹೇಳಿದ್ದಾನೆ. ಓಕೆ, ಪ್ಲೇಸ್ ವ್ಯಾಲ್ಯೂಸ್ 5673. 5000. ಓಕೆ, ವಿಚ್ ಆರ್ ದೋಸ್ ಡಿಜಿಟ್ಸ್? ಇಲ್ಲಿ ಇರುವಂತಹ ಅಂಕಿಗಳು ಯಾವುವು? ವಿಚ್ ಆರ್ ದೋಸ್ ಡಿಜಿಟ್ ಮೀನ್ಸ್ 5, 6, 7, 3. ಓಕೆ, ಇಲ್ಲಿರುವಂತಹ ಅಂಕಿಗಳು ಇವು. ಯಾಕೆ ಈ ರೀತಿ ಬರ್ಕೊಂಡ್ರಿ ಹೇಳ್ತೀನಿ. ಇವಾಗ ಪ್ಲೇಸ್ ವ್ಯಾಲ್ಯೂ ಆಫ್ 5, 5ರ ಸ್ಥಾನ ಬೆಲೆ. ಪ್ಲೇಸ್ ವ್ಯಾಲ್ಯೂ ಆಫ್ 5 ಇಸ್ 5000. 5ರ ಸ್ಥಾನ ಬೆಲೆ ಎಷ್ಟು? 5000. ಪ್ಲೇಸ್ ವ್ಯಾಲ್ಯೂ ಆಫ್ 6, 6ರ ಸ್ಥಾನ ಬೆಲೆ 600. ಓಕೆ, 6ರ ಸ್ಥಾನ ಬೆಲೆ 600. ಪ್ಲೇಸ್ ವ್ಯಾಲ್ಯೂ ಆಫ್ 6 ಇಸ್ 600. ಪ್ಲೇಸ್ ವ್ಯಾಲ್ಯೂ ಆಫ್ 7, 7ರ ಸ್ಥಾನ ಬೆಲೆ 70. 7ರ ಸ್ಥಾನ ಬೆಲೆ 70. ಪ್ಲೇಸ್ ವ್ಯಾಲ್ಯೂ ಆಫ್ 3, 3ರ ಸ್ಥಾನ ಬೆಲೆ 3. 3ರ ಸ್ಥಾನ ಬೆಲೆ 3. ದೀಸ್ ಆರ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ ಆಲ್ ಡಿಜಿಟ್ಸ್, ಎಲ್ಲ ಅಂಕಿಗಳ ಸ್ಥಾನ ಬೆಲೆಗಳು. ಅವನೇನಂತ ಕೇಳ್ತಾನೆ, ಸಮ್. ಈ ಯೂಸ್ ದ ವರ್ಡ್ ಸಮ್, ಮೊತ್ತ. ಸಮ್ ಅಥವಾ ಮೊತ್ತ ಅಂತ ಯೂಸ್ ಮಾಡಿದ್ರೆ ಇಲ್ಲಿ ಏನು ಮಾಡಬೇಕು, ಕೂಡಿಸ್ರಿ ಅಂತ ಅರ್ಥ. ಓಕೆ, ದಿಸ್ ಇಸ್ 3, ದಿಸ್ ಇಸ್ 7, ದಿಸ್ ಇಸ್ 6, ದಿಸ್ ಇಸ್ 5. ಓಕೆ, ಕೂಡಿಸಿದ್ರೆ 3, 7, 6, 5. ಓಕೆ, 3, 7, 6, 5 ಅಂದರೆ 5673. ಆಪ್ಷನ್ ಸಿ ಸರಿಯಾಗಿದೆ. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ನೋಡಿ, ಸಮ್ಟೈಮ್ಸ್ ಹಿ ವಿಲ್ ಆಸ್ಕ್ ಫೇಸ್ ವ್ಯಾಲ್ಯೂ. ಕೆಲವೊಂದು ಸಾರಿ ಏನು ಮಾಡ್ತಾರೆ, ಮುಖ ಬೆಲೆ ಅಂತ ಕೇಳುವ ಚಾನ್ಸಸ್ ಇರುತ್ತೆ. ಏನಂತಿರುತ್ತೆ, ಮುಖ ಬೆಲೆ ಅಂತ ಕೇಳುವ ಚಾನ್ಸಸ್ಸು ಇರುತ್ತೆ. ಓಕೆನಾ, ಇದು ಮೊದಲ ಪ್ರಶ್ನೆ. ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಯುವರ್ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ 5 ಡಿಜಿಟ್ ಬಿಗ್ಗೆಸ್ಟ್ ನಂಬರ್ ಆ್ಯಂಡ್ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್? 5 ಅಂಕಿಗಳ ದೊಡ್ಡ ಸಂಖ್ಯೆ ಮತ್ತು 4 ಅಂಕಿಯ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸವೆಷ್ಟು? ಓಕೆ, ವಾಟ್ ಈಸ್ ಇಟಲ್ ಡಿಫರೆನ್ಸ್ ಅಂದರೆ ವ್ಯತ್ಯಾಸ ಅಂತ ಕೇಳಿದ್ದಾನೆ. ಯಾವುದಕ್ಕೆ ಸರ್ ವ್ಯತ್ಯಾಸ ಅಂದರೆ ಏನಿಲ್ಲ ನೋಡಿ, ನೆನಪಿಟ್ಕೊಳ್ಳಿ. ವ್ಯತ್ಯಾಸ ಅಂದರೆ ಏನು ಅಲ್ಲ, ಓಕೆ, ಕಳೆಯೋದು. ವ್ಯತ್ಯಾಸ ಅಂದರೆ ಕಳೆಯೋದು. ಡಿಫರೆನ್ಸ್ ಮೀನ್ಸ್ ಸಬ್ಟ್ರಾಕ್ಷನ್. ಯಾವುದು ಕಳಿಬೇಕು ಸರ್? 5 ಡಿಜಿಟ್ ಬಿಗ್ಗೆಸ್ಟ್ ನಂಬರ್, 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್. ಓಕೆ, ಯಾವ್ದು ಕಳಿಬೇಕಪ್ಪ ಅಂದರೆ 5 ಅಂಕಿಗಳ ದೊಡ್ಡ ಸಂಖ್ಯೆ ಮತ್ತು 4 ಅಂಕಿಯ ಚಿಕ್ಕ ಸಂಖ್ಯೆಗಳನ್ನ ಕಳಿಬೇಕಂತೆ. ಹೌದಾ ಸರ್? ಓಕೆ, ಫಸ್ಟ್ 5 ಡಿಜಿಟ್ ಬಿಗ್ಗೆಸ್ಟ್ ನಂಬರ್. 5 ಡಿಜಿಟ್ ಬಿಗ್ಗೆಸ್ಟ್ ನಂಬರ್, 5 ಅಂಕಿಯ ದೊಡ್ಡ ಸಂಖ್ಯೆ.
ಯಾವ್ದು ಸರ್ 5 ಅಂಕಿಯ ದೊಡ್ಡ ಸಂಖ್ಯೆ? 5 ಡಿಜಿಟ್ ಬಿಗ್ಗೆಸ್ಟ್ ನಂಬರ್ ಯಾವುದು ಅಂತಂದ್ರೆ ಓಕೆ 99,999. ಓಕೆ 99,999. 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 4 ಅಂಕಿಯ ಚಿಕ್ಕ ಸಂಖ್ಯೆ. ಯಾವ ಸರ್? 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ 1000. ಏನು 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? 1000. ವ್ಯತ್ಯಾಸ ಅಂತ ಇದೆ. ಡಿಫರೆನ್ಸ್ ಮೀನ್ಸ್ ಸಬ್ಟ್ರಾಕ್ಷನ್. 9 minus 09, 9 minus 09, 9 minus 09, 9 minus 1 8, 9 minus nothing means 9. Okay, 98,999. 98,999 ಸರಿಯಾದ ಉತ್ತರ. ಓಕೆ 98,999 ಸರಿಯಾದ ಉತ್ತರ. ಪ್ರಶ್ನೆಯನ್ನು ಏನು ಕೇಳಿದ್ದಾನೆ ನೋಡಿಕೊಂಡು ನೀವು ಆನ್ಸರ್ ಮಾಡ್ತಾ ಹೋಗಿ. ಇದು ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ. ಓಕೆ, ನೆಕ್ಸ್ಟ್ ಓಕೆ, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ನಾನು ಏನು ಮಾಡಿದ್ದೆ, ಹೌ ಟು ಅಪ್ಲೈ ಫಾರ್ ನವೋದಯ ಎಕ್ಸಾಮ್ ಅಪ್ಲಿಕೇಶನ್, ಅಂದರೆ ನವೋದಯ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಒಂದು ವಿಡಿಯೋನ ಮಾಡಿದ್ದೀನಿ. ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ನೀವು ಎಲಿಜಿಬಲ್ ಅದಿರೋ ಇಲ್ಲೋ, ಓಕೆ, ಅಂದರೆ ಡೇಟ್ ಆಫ್ ಬರ್ತ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ ವಿಡಿಯೋನ ನೀವೇನು ಮಾಡಿ ಶ್ರೀ ಗುರು ಯೂಟ್ಯೂಬ್ ಚಾನಲ್ಗೆ ಹೋಗಿ ಆ ವಿಡಿಯೋದಲ್ಲಿ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ 5 dozen bananas cost is 150 rupees means how many bananas can be bought for 45 rupees? 5 ಡಜನ್ ಬಾಳೆಹಣ್ಣಿನ ಬೆಲೆ 150 ರೂಪಾಯಿ ಆದರೆ 45 ರೂಪಾಯಿಗೆ ಎಷ್ಟು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಬಹುದು? ಇದು ಪ್ರಶ್ನೆ. ಓಕೆ, ಇದು ಪ್ರಶ್ನೆ. ಓಕೆ ಸರ್, ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ಯೂನಿಟರಿ ಮೆಥಡ್. ಏಕಮಾನ ಪದ್ಧತಿಯ ಮೇಲೆ ಇದೆ ಈ ಪ್ರಶ್ನೆ. ಏನು ಮಾಡಬೇಕು? ಹಿಯರ್ ನಾವು ಎರಡು ಕಾಲಮ್ ಮಾಡ್ತೀವಿ. ಏನು? ಒಂದು ಬಾಳೆಹಣ್ಣು 1 ರೂಪಾಯಿ. ಓಕೆ, 1 bananas, another 1 rupees. So which one first I am going to do? Rupees column. Rupees. I use the symbol. ಅಂದ್ರೆ ರೂಪಾಯಿಯನ್ನು ಈ ಸಿಂಬಲ್ ಅಲ್ಲಿ ಬಳಸ್ತೀನಿ. ಇಲ್ಲಿ ಬಾಳೆಹಣ್ಣು, ಅಂದ್ರೆ ಬನಾನಾ, ಬಾಳೆಹಣ್ಣುಗಳು. ನಿಮ್ಗೆಲ್ಲ ಡೌಟ್ ಬಂತು, ಸರ್ ಫಸ್ಟಿಗೆ ಯಾಕೆ ರುಪೀಸ್ ಇದು ಮಾಡಲಿ ಅಂದರೆ ಏನನ್ನ ಕೇಳಿದ್ರೆ ಅದನ್ನ ನೆಕ್ಸ್ಟ್ ಬರೆದ್ರೆ ನಿಮಗೆ ಮಾಡೋಕೆ ಈಸಿ ಆಗುತ್ತೆ. ವಾಟ್ ಈ ಆಸ್ಕ್ಡ್ ಯು ವಿಲ್ ರೈಟ್ ಇಟ್ ಇಸ್ ಟು ದ ಓಕೆ ಲೆಫ್ಟ್. ವಾಟ್ ಈ ಆಸ್ಕ್ಡ್ ರೈಟ್ ಲೆಫ್ಟಿಗೆ ಬರ್ಕೊಳ್ಳಿ. ಓಕೆನಾ? ಓಕೆ ಸರ್, 150 rupees 5 dozen. 150 rupees 5 dozen. Okay, next 45 rupees how many dozen? 45 rupees how many dozen? But he not asked dozen, he asked how many bananas. ಅಂದ್ರೆ ಎಷ್ಟು ಡಜನ್ ಅಂತ ಕೇಳಿಲ್ಲ, ಎಷ್ಟು ಬಾಳೆಹಣ್ಣುಗಳು ಅಂತ ಕೇಳಿದಾನೆ. ಅಂದ್ರೆ ನಾವು ಇದನ್ನ ಏನ್ ಮಾಡಬೇಕು, ಡಜನ್ ಇರೋದನ್ನ ಏನು ಒಂದೊಂದು ಸಿಂಗಲ್ ಆಗಿ ಅಂದ್ರೆ ಬಾಳೆಹಣ್ಣುಗಳಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಸರ್? 5 ಡಜನ್, 5 ಡಜನ್ ಅಂತ ಕನ್ನಡ ಬರ್ತೀವಿ. 8 12 12 60 ಬಾಳೆಹಣ್ಣುಗಳು, 60 bananas. ಅಂದ್ರೆ 60 ಬಾಳೆಹಣ್ಣುಗಳು. ಅಂದ್ರೆ 150 rupeesಗೆ 60 ಬಾಳೆಹಣ್ಣುಗಳು ಸಿಗ್ತಾವೆ. 150 rupeesಗೆ ಎಷ್ಟು? 60 ಬಾಳೆಹಣ್ಣುಗಳು. 45 rupeesಗೆ ಎಷ್ಟು ಬಾಳೆಹಣ್ಣುಗಳು ಸಿಗ್ತವೆ? ಇದು ಪ್ರಶ್ನೆ, ಕ್ವಶನ್ ಮಾರ್ಕ್. ಇವಾಗ ಏನು ಮಾಡಬೇಕು? ವಿ ಆರ್ ಡೂಯಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರವನ್ನು ಮಾಡ್ತೀವಿ. ಓಕೆ, ಓರೆ ಬರ್ತದೆ 45 into 60, 45 into 60 divided by 150. ಓಕೆ, 45 into 60 ಭಾಗಿಲೆ 150. ಅದರ್ವೈಸ್ 60 into 45 divided by 150. 60 into 45 ಭಾಗಿಲೆ 150. ಯಾವ ರೀತಿ ಆದರೂ ಮಾಡಬಹುದು. ಕ್ಯಾನ್ಸಲೇಷನ್ 0 0 get cancel,
15 1 जा 15 3 जा 45 15 1 जा 15 3 जा 6 3 जा 18 6 3 जा 18 ಓಕೆ 6 3 जा 18 ನೋಡಿ 0 0 ಕ್ಯಾನ್ಸಲ್ ಆಗುತ್ತೆ 15 ಒಂದೇ 15 3 45 ಇಲ್ಲಿ 3 ಉಳಿಯುತ್ತೆ 6 3 18 6 3 18 ಅಂದ್ರೆ 18 ಬಾಳೆಹಣ್ಣುಗಳು ಆಪ್ಷನ್ ಬಿ ಸರಿಯಾಗಿದೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಓಕೆ 18 ಬನಾನಾಸ್ 18 ಬಾಳೆಹಣ್ಣುಗಳು ಇದು ನಿಮ್ಮ ಮೂರನೇ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಓಕೆ ನೋಡಿ ಮೂರನೇ ಪ್ರಶ್ನೆ ಈ ರೀತಿಯಾಗಿ ಮಾಡಬೇಕು ಓಕೆ ಇದು ಮೂರನೇ ಪ್ರಶ್ನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ which biggest number divides the numbers 255 and 423 are leaving a remainder of 3 each time ಓಕೆ 255 ಮತ್ತು 423 ಎಂಬ ಸಂಖ್ಯೆಗಳನ್ನು ಯಾವ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಪ್ರತಿ ಬಾರಿ ಶೇಷ 3 ಉಳಿಯುತ್ತದೆ ದಿಸ್ ಟೈಪ್ ಆಫ್ ಕ್ವಶನ್ಸ್ ಈ ಆಸ್ಕ್ಡ್ ಇನ್ ಯುವರ್ ನವೋದಯ ಅಂಡ್ ಸೈನಿಕ ಎಕ್ಸಾಮ್ ಆಲ್ಸೋ ಅಂದ್ರೆ ಈ ರೀತಿಯ ಪ್ರಶ್ನೆಗಳನ್ನು ಸೈನಿಕ ಮತ್ತು ನವೋದಯ ಎಕ್ಸಾಮ್ಗಳಲ್ಲಿ ಪರೀಕ್ಷೆಗಳಲ್ಲಿ ಬಹಳ ಸಲ ಕೇಳಿದ್ದಾರೆ ಹೇಗೆ ಸರ್ ಮಾಡೋದು ಫಸ್ಟ್ ಬಿಗ್ಗೆಸ್ಟ್ ನಂಬರ್ ದೊಡ್ಡ ಸಂಖ್ಯೆ ಅಂದ್ರೆ ಆಟೋಮೆಟಿಕಲ್ ನೆನಪಿಟ್ಕೊಳ್ಳಿ ಆಲ್ಮೋಸ್ಟ್ HCF ಅಂದ್ರೆ ಬಹಳಷ್ಟು ಸಲ ಮೋಸವನ್ನೇ ಕಂಡಿಡ್ತೀವಿ ಓಕೆ ಈ ಗಿವನ್ ನಂಬರ್ ಅಂಡ್ ರಿಮೈಂಡರ್ ಓಕೆ ಶೇಷ ಉಳಿಯುತ್ತೆ ಅಂತ ಹೇಳಿದ್ದಾನೆ ಏನು ಮಾಡ್ಬೇಕು ಸರ್ ಫಸ್ಟ್ 255 ಆಮೇಲೆ 423 255 423 ಇದರಲ್ಲಿ ಏನು ಮಾಡಬೇಕು 3 ಕಳೆಯಬೇಕು ಯಾಕಂದ್ರೆ ಆ ಶೇಷವನ್ನು ಕಳೆದ್ರೆ ನಮಗೆ ಪೂರ್ಣ ಸಂಖ್ಯೆ ಸಿಗುತ್ತೆ ಶೇಷವನ್ನು ಕಳೆದ್ರೆ we will subtract remainder ಓಕೆ ಶೇಷವನ್ನು ಕಳೆದ್ರೆ ನಮಗೆ ಪೂರ್ಣ ಸಂಖ್ಯೆ ಸಿಗುತ್ತೆ ಅಂದ್ರೆ 252 420 these two are okay complete numbers ಅಂದ್ರೆ ಇದು ಪೂರ್ಣವಾಗಿ ಭಾಗ ಹೋಗ್ತವೆ complete numbers now we are going to find HCF 252 420 okay 252 420 first 2 it is prime factorization method ಅವಿಭಾಜ್ಯ ಅಪವರ್ತನೀಕರಣ ವಿಧಾನ another one is division method ಭಾಗಾಕಾರ ವಿಧಾನದಿಂದ ಕೂಡ ನಾವು ಮೊಸವನ್ನು ಕಂಡುಹಿಡಿತೀವಿ 2 1 2 2 2 4 1 is remaining total 2 6 12 2 2 4 2 1 2 0 next 2 6 12 2 3 6 2 1 2 0 2 5 10 okay next 3 tables 3 2 6 3 1 3 3 3 9 3 5 15 next 7 tables 7 3 21 7 5 35 okay 3 and 5 are not divisible by the same tables for that we leave here only HCF means we will do up to both given numbers are divisible by the same tables after that we leave there only okay ಅಂದ್ರೆ ನೋಡಿ ಇವಾಗ 2 1 2 2 2 4 ಮಾಡಿದ್ರೆ 5 4 ಹೋದ್ರೆ 1 ಉಳಿಯುತ್ತೆ 12 ಆಗುತ್ತೆ 2 6 12 2 2 4 2 1 2 0 ಗೆ 0 ಮತ್ತೆ 2 ಮಿಗೆ ಹೋಗುತ್ತೆ 2 6 12 2 3 6 2 1 2 ಒಂದು ಚಿಕ್ಕದಾಗುತ್ತೆ 0 ಕೊಡ್ತೀರಾ 10 ಆಗುತ್ತೆ 2 5 10 3 2 6 3 1 3 3 3 9 3 5 15 7 3 21 7 5 35 ಇಲ್ಲಿಗೆ ಬಿಟ್ಟು ಬಿಡಬೇಕು ಯಾಕೆ ಅಂದ್ರೆ ಎರಡು ಅಂಕಿಗಳು ಒಂದೇ ಮಗ್ಗಿಂದ ಹೋಗ್ತಾವಲ್ಲ ಅಲ್ಲಿ ತರ ಮಾತ್ರ ಮಾಡಬೇಕು ಮೊಸಹ ಲಸಹದಲ್ಲಿ ಆಗಲ್ಲ ಕೊನೆ ತರ ಮಾಡ್ತೀವಿ ಒಂದು ಬರ್ತವೆ ಬಟ್ ಮೊಸಹದಲ್ಲಿ ಎರಡು ಅಂಕಿಗಳು ಒಂದೇ ಮಗ್ಗಿಂದ ಭಾಗ ಹೋಗ್ಬೇಕು ಅಲ್ಲಿ ತರ ಮಾಡ್ತೀವಿ ಇವಾಗ ಇವನು ಗುಣಿಸಬೇಕಾಗುತ್ತೆ 2 into 2 into 3 into 7 2 into 2 into 3 into 7 2 2 4 4 3 12 12 7 84 12 7 84 2 2 4 4 3 12 12 84 12 84 84 is your answer okay option B 84 ನಿಮ್ಮ ಸರಿಯಾದ ಉತ್ತರ ಓಕೆ ನೋಡಿ ಅಂದ್ರೆ ಕೊಟ್ಟಂತಹ ಪ್ರಶ್ನೆಗಳನ್ನು ಎಂದೆಲ್ಲ ಎರಡು ಸಲ ನೀಟಾಗಿ ಓದಿ ಯಾವ ರೀತಿ ಮಾಡಬೇಕಂತ ತಿಳ್ಕೊಂಡ್ರೆ ಅಂದರೆ ಆರಾಮಾಗಿ ನವೋದಯ ಮತ್ತು ಸೈನಿಕ ಪರೀಕ್ಷೆ ನೀವು ಕ್ಲಿಯರ್ ಮಾಡಬಹುದು ಓಕೆನಾ ದಿಸ್ ಈಸ್ ಅಬೌಟ್ ಫೋರ್ತ್ ಕ್ವಶನ್ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಓಕೆ ಓಕೆ ಥ್ಯಾಂಕ್ ಯು ಫಾರ್ up to you listening my class okay once again if you not subscribed our YouTube channel means please subscribe our YouTube channel
and like our videos, share as much as possible from your side and subscribe our YouTube channel. Okay, if you want online classes, means contact the given below number. We are going online classes Kannada and English medium. We are giving online classes Kannada as well as English medium separately. ಓಕೆನಾ? ಅಂದರೆ ನೀವು ಇದುವರೆಗೂ ನೀವೇನಾದರೂ ಶ್ರೀ ಗುರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಮಾಡಿ. ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಮಾಡಿ. ನೀವು ನವೋದಯ ಮತ್ತು ಸೈನಿಕ ಪರೀಕ್ಷೆಗಳ ಆನ್ಲೈನ್ ಕ್ಲಾಸ್ ತಗೋಬೇಕಂದ್ರೆ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮ್ಮ ಪರೀಕ್ಷೆಯ ಉದ್ದೇಶದಿಂದ ಬರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.